ಯಾಕೆ ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ? ಯಾಕೆ ಅಂತಂದು ಹೇಳಿದ್ರೆ, ಡಿಸೆಂಬರ್ 23 ನಾನು ಯಾಕೆ ಆಯ್ಕೆ ಮಾಡಿದೆ ಅಂದರೆ ಇದಕ್ಕೆ ರೀಸನ್ ಇದೆ. ಡಿಸೆಂಬರ್ 23 ರೈತರ ದಿನಾಚರಣೆನೂ ಇದೆ. ನಾವು ರೈತರನ್ನ ಎಲ್ಲೋ ಒಂದು ಕಡೆ ಮರಿತಾ ಇದ್ವಿ, ರೈತರನ್ನ ಮರಿಬಾರ್ದು ಅನ್ನೋ ಉದ್ದೇಶಕ್ಕೆ ಡಿಸೆಂಬರ್ 23 ಆಯ್ಕೆ ಮಾಡ್ಕೊಂಡೆ. ಎಸ್ ಸರ್ನು? ಎಸ್. ಎರಡನೇದು ಉದ್ದೇಶ ಏನು ಅಂತಂದು ಹೇಳಿದ್ರೆ, ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಡಿಸೆಂಬರ್ 23 ಯಾಕೆ ಮಾಡಬೇಕು? ಯಾವುದು ಪುರಾವೆಗಳಿಲ್ಲ, ಏನೂ ಇಲ್ಲ, ಸೀಕ್ರೆಟ್. ಯಾಕೆ ಅಂದರೆ ಇದನ್ನ ಸ್ವಯಂ ಘೋಷಣೆ ನಾನು ಮಾಡಿದ್ದೀನಿ. ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ ಮಾಡೋಣ ಅಂತ ಮಾಡಿಬಿಡ್ತಾ ಇದ್ದೀನಿ. ಇದರಿಂದ ಲಾಭ ಏನು ಅಂತಂದು ಹೇಳಿದ್ರೆ, ನಾಳೆ ಕರ್ನಾಟಕ ಸರ್ಕಾರಕ್ಕೆ ಮನವಿ ಕೊಟ್ಟರೆ ಕರ್ನಾಟಕ ಸರ್ಕಾರನೋ ನಮ್ಮ ಭಾರತ ಸರ್ಕಾರ ನಮಗೊಂದು ದಿನ ಕೊಡುತ್ತೆ, ಈ ದಿನ ಮಾಡಿ ಅಂತ. ಸ್ವಯಂ ಘೋಷಿತ ನೆಟ್ವರ್ಕರ್ಸ್ ದಿನಾಚರಣೆ ನಾವೇ ಘೋಷಣೆ ಮಾಡಿದ್ದೀವಪ್ಪ, ನಮಗೊಂದು ದಿನ ಅಲ್ಲ, ನಾವೇ ಘೋಷಣೆ ಮಾಡಿದ್ದೀವಿ ನಮಗೆ ಈ ದಿನ ಇರಲಿ ಅಂತ. ಸರ್ಕಾರ ಕೊಟ್ಟರು ಮಾಡೋಣ, ಕೊಡಲಿಲ್ಲ ಇವತ್ತೇ ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ನಾಳೆ ನೀವು ಡೆಮೋ ಕೊಡಕ್ಕೆ ಹೋದ್ರೆ ಅಲ್ಲಿ ಲಾಯರ್ ಕೂತಿರ್ತಾರೆ, ಪೊಲೀಸ್ ಕೂತಿರ್ತಾರೆ. ಅಲ್ಲ ರೀ, ನಮಗೆ ಪೊಲೀಸರಿಗೆ ಒಂದು ದಿನ ಇದೆ, ಲಾಯರಿಗೆ ಒಂದು ದಿನ ಇದೆ, ಹೋಗ್ಲಿ ಬಿಡ್ರಿ, ಏಡ್ಸಿಗೆ ಒಂದು ದಿನ ಇದೆ, ನಿಮ್ತೇನು ಹಣೆ ಬರ ಅಂದ್ರೆ ಏಡ್ಸ್ಗಿನ ಕಡೆನ ನೆಟ್ವರ್ಕರ್ಸು ಒಂದು ದಿನ ಬೇಕಾ ಬೇಡ ಸ್ನೇಹಿತರೆ? ಸೊ ಡಿಸೆಂಬರ್ 23 ಯಾಕೆ? ಏನು ಪುರಾವೆಗಳಿಲ್ಲ. ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ. ಅದಕ್ಕೆ ನೆಟ್ವರ್ಕರ್ಸ್ ದಿನಾಚರಣೆ ಆಚರಣೆ ಮಾಡ್ತಿದ್ವಿ. ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ, ಒಂದು ದಿನ ನಮಗೆ ಕೊಡಿ ಅಂತ. ಅವ್ರು ಕೊಟ್ಟ ತಕ್ಷಣ ಅದೇ ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದು ಪೇಪರಲ್ಲಿ ಬರುತ್ತೆ, ನ್ಯೂಸಲ್ಲಿ ಬರುತ್ತೆ, ಟಿವಿಯಲ್ಲಿ ಬರುತ್ತೆ. ಕ್ಲಿಯರ್ ಮಾಡ್ಬೋದಾ? ನೆಟ್ವರ್ಕ್ ಒಳನೋಟ ಅನ್ನುವ ಮಾಸಪತ್ರಿಕೆ ಕನ್ನಡದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ನ್ಯೂಸ್ ನಿಮ್ಮ ಮನೆಗೆ ಬರುತ್ತೆ, ಪ್ರತಿ ತಿಂಗಳು ಬರುತ್ತೆ. ಇದನ್ನು ಸಬ್ಸ್ಕ್ರೈಬ್ ಆಗಿ ಈ ನಂಬರಿಗೆ ಕರೆ ಮಾಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಕನ್ನಡದ ಪುಸ್ತಕ ಬಂದಿದೆ. ಈ ಪುಸ್ತಕವನ್ನು ಓದಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಈಸಿಯಾಗಿ ಬೆಳಿಬಹುದು. ಈ ಸಂಖ್ಯೆಗೆ ಕರೆ ಮಾಡಿ ಸ್ನೇಹಿತರೆ.